ಇನ್ನು ಬೆಳಗಾವಿ ಬಳ್ಳಾರಿಯಲ್ಲೂ ಕೂಡ ಮಳೆ ಆರ್ಭಟ ಜೋರಾಗ್ತಾ ಇದೆ. ಹೀಗಾಗಿ ನದಿಗಳು ಕೂಡ ಅಲ್ಲೂ ಭರ್ತಿ ಆಗ್ತಾ ಇರುವಂತದ್ದು, ಜಲಾಶಯಗಳು ಕೂಡ ಭರ್ತಿ ಆಗ್ತಾ ಇದಾವೆ. ನದಿಯ ಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಡ್ರೋನ್ ಕ್ಯಾಮೆರಾದಲ್ಲಿ ಬಳ್ಳಾರಿ ನಾಲಾ ರುದ್ರ ನರ್ತನದ ಸೆರೆಯನ್ನ ಮಾಡಲಾಗಿದೆ. ಹೊಲ ಗದ್ದೆಗಳನ್ನ ನುಂಗಿ ಹಾಕಿದೆ ಬಳ್ಳಾರಿ ನಾಲೆ. ವಡಗಾಂವ್, ಶಹಾಪುರ್, ಆನಗೋಳ, ಎಳ್ಳೂರು ಗ್ರಾಮದ ರೈತರ ಬೆಳೆ ಕೂಡ ನಾಶ ಆಗ್ಬಿಟ್ಟಿದ್ದಾವೆ. ಮಳೆಯ ಆರ್ಭಟಕ್ಕೆ ರೈತರು ಬೆಳೆದಿರುವಂತಹ ಬೆಳೆ ಸರ್ವನಾಶ ಆಗ್ಬಿಟ್ಟಿದ್ದಾವೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಈಗ ನೀರು ಪಾಲಾಗ್ಬಿಟ್ಟಿದೆ. ರೈತ ಮಳೆ ಬರ್ಲಿ ಅಂತ ಅಂದ್ಕೊಂಡ್ರು ಕೂಡ ಅತಿಯಾದ ಮಳೆಯಿಂದಾಗಿ ರೈತನ ಬೆಳೆ ನಾಶ ಆಗ್ಬಿಟ್ಟಿದೆ. ಪಕ್ಕದಲ್ಲಿಯೇ ಇರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಬೆಳಗಾವಿಯ ಬಳ್ಳಾರಿ ನಾಲೆ ರುದ್ರ ನರ್ತನವನ್ನ ಡ್ರೋನ್ ಕ್ಯಾಮ್ರಾ ಈಗ ಹೊರಗಾಕಿದೆ. ಅಂದ್ರೆ ಯಾವ ರೀತಿಯಾಗಿ ಬಳ್ಳಾರಿ ನಾಲೆಯಿಂದಾಗಿ ಎಷ್ಟು ಗದ್ದೆಗಳು, ತೋಟಗಳು ಮುಳುಗಡೆ ಆಗ್ಬಿಟ್ಟಿದ್ದಾವೆ, ಜೊತೆಗೆ ಮನೆಗಳು ಕೂಡ ಜಲಾವೃತ ಆಗಿದ್ದಾವೆ ಅನ್ನೋದನ್ನ ಡ್ರೋನ್ ಕ್ಯಾಮೆರಾ ಈಗ ಬಿಚ್ಚಿಟ್ಟಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಬಳ್ಳಾರಿ ನಾಲೆಯ ಆ ರುದ್ರ ರಮಣೀಯ ದೃಶ್ಯಗಳು ಕೂಡ ಕಾಣಿಸ್ತಾ ಇದ್ದಾವೆ. ಜೊತೆಗೆ ಎಷ್ಟು ಗದ್ದೆಗಳನ್ನ ನುಂಗ್ ಹಾಕಿದೆ, ಎಷ್ಟು ಜನರು ಬಿತ್ತನೆ ಮಾಡಿರ್ತಾರೆ. ಮುಂಗಾರು ಮಳೆ ಶುರುವಾಗ್ತಾ ಇದ್ದಂತೆ ಬಿತ್ತನೆ ಚಟುವಟಿಕೆಗಳು ಎಲ್ಲಾ ಕಡೆ ಕೂಡ ಶುರು ಆಗಿರ್ತವೆ. ಆದ್ರೀಗ ಬಿತ್ತನೆ ಮಾಡಿದಂತಹ ಬೆಳೆ ರೈತನ ಕೈಗೆ ಬರೋದಿಲ್ಲ. ಆ ಬೆಳೆ ನಾಶ ಆಗಿರುವಂತಹ ದೃಶ್ಯಗಳು ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಮನೆಗಳು, ಜಮೀನು, ಜೊತೆಗೆ ತೋಟ ಎಲ್ಲ ಕೂಡ ಜಲಾವೃತ ಆಗ್ಬಿಟ್ಟಿದೆ. ಬೆಳೆದಂತಹ ಬೆಳೆಗಳು ಕೂಡ ಮಳೆಯ ರಭಸಕ್ಕೆ ನಾಶ ಆಗ್ಬಿಟ್ಟಿದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳು ಇದು. ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನುಗಳು ಮುಳುಗಡೆ ಆಗ್ಬಿಟ್ಟಿದ್ದಾವೆ ಅಂತ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳೇನಿದ್ದಾವೆ ಇನ್ನು ಈಗಷ್ಟೇ ಮೊಳಕೆ ಹೊಡೆದಿರ್ತಾವೆ, ಇನ್ನು ಆಗಷ್ಟೇ ಪೈರು ಶುರುವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ರಭಸವಾಗಿ ಬಂದಂತಹ ಮಳೆಗೆ ಆ ಎಲ್ಲ ಬೆಳೆಗಳು ಕೂಡ ನಾಶ ಆಗುತ್ತೆ. ವಾಣಿಜ್ಯ ಬೆಳೆ ಇರ್ಬೋದು, ಭತ್ತ ಇರ್ಬೋದು, ರಾಗಿ, ಜೋಳ ಸೇರಿ ಬೇರೆ ಬೆಳೆಗಳನ್ನ ಬೆಳೆದಿರ್ತಾರೆ. ಆದ್ರೆ ಮಳೆ ಬೇಕಾದಂತ ಪ್ರಮಾಣದಲ್ಲಿ ಬಂದ್ರೆ ರೈತನಿಗೆ ಸಂತಸ. ಆದ್ರೆ ಈ ರೀತಿಯಾಗಿ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಬಂತು ಅಂದ್ರೆ ಆ ಬೆಳೆಗಳೆಲ್ಲ ಕೂಡ ನಾಶ ಆಗ್ಬಿಡ್ತವೆ. ಅಂಥದ್ದೇ ದೃಶ್ಯಗಳು ಈಗ ಬೆಳಗಾವಿಯ ಬಳ್ಳಾರಿ ನಾಲೆಯಿಂದಾಗಿ ಆಗಿರುವಂಥದ್ದು. ಅಂದ್ರೆ ಬಳ್ಳಾರಿ ನಾಲೆಯಿಂದಾಗಿ ಜಮೀನುಗಳು ಜಲಾವೃತ ಆಗಿದ್ದಾವೆ. ಜೊತೆಗೆ ತಗ್ಗು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೂ ಕೂಡ ಅದೇ ಆತಂಕ ಶುರು ಆಗ್ಬಿಟ್ಟಿದೆ. ನೀರು ಮನೆಗೆ ನುಗ್ಗಿಬಿಟ್ರೆ ಏನ್ ಕತೆ ಅಂತ. ಜಮೀನುಗಳಿಗೆ ನೀರು ನುಗ್ಗಿ ಈಗಾಗಲೇ ಜಮೀನಿನಲ್ಲಿ ಬೆಳೆದಂತ ಬೆಳೆಗಳು ನಾಶ ಆಗಿದ್ದಾವೆ. ಜೊತೆಗೆ ಮನೆಗೂ ಕೂಡ ನೀರು ನುಗ್ಗಿದ್ರೆ ಎಲ್ಲಿ ಹೋಗೋದು ಅನ್ನುವಂಥ ಪ್ರಶ್ನೆ ಕೂಡ ಜನರಿಗೆ ಶುರುವಾಗಿದೆ.